ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೌತೆಕಾಯಿ ಕಟ್ ಮಾಡಿದ್ದೆ, ತಿಂದ್ಬಿಟ್ಟು ಸಂಜೆ ಮತ್ತು ಟೀಗೆ ಸತ ಇಟ್ಟಿದ್ದೀನಿ. ಟೀ ಮತ್ತು ರಸ್ಕ್ ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮೊಸರು ಮತ್ತು ಸೋರೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ. ನಮ್ಮ ಸೈಡೆಲ್ಲ ಅಳಶಂಬ್ರ ಅಂತ ಹೇಳ್ತಾರೆ, ಮತ್ತು ಮಜ್ಜಿಗೆ ಹುಳಿ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್. ಇವಾಗ ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಶುಂಠಿ, ಕಡಲೆ, ಜೀರಿಗೆ ಮತ್ತು ಅಕ್ಕಿನ ನೆನೆಸಿಡ್ಕೊಬೇಕು ಫ್ರೆಂಡ್ಸ್. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅದೇ. ಇವಾಗ ಎಲ್ಲ ನೀಟಾಗಿ ಸೋರೆಕಾಯಿ ಬರುತ್ತಲ್ಲ ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೊಂಡ್ಬಿಟ್ಟು, ಸಿಪ್ಪೆ ಎಳೆದಿದ್ರೆ ಅದನ್ನು ಸೇರಿಸಿ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲ ಬಲ್ತಿತ್ತು ಅಂದರೆ ಅದನ್ನು ಸ್ವಲ್ಪ ಇದನ್ನು ತೆಗ್ದುಬಿಟ್ಟು ಸಿಪ್ಪೆನ ಹಾಕಿ ಮಾಡ್ಕೋಬೇಕು. ಒಂದೊಂದು ಫ್ರಂಟ್ ಕ್ಯಾಮ್ರಾ ಏನೋ ಆಗಿದೆ ಫ್ರೆಂಡ್ಸ್, ಅಷ್ಟು ಕ್ಲಿಯರಿಟಿ ಬರೋಲ್ಲ. ಬ್ಯಾಕ್ ಕ್ಯಾಮ್ರಾ ತುಂಬ ಕ್ಲಿಯರಿಟಿ ಚೆನ್ನಾಗಿದೆ. ಇವಾಗ ಸಿಪ್ಪೆ ಎಲ್ಲ ತೆಗ್ದು ಇವಾಗ ಕಟ್ ಮಾಡ್ಕೊತೀನಿ. ಈ ಥರ ಸ್ಟ್ರೈಟ್ ಪೀಸಲ್ಲಿ ಕಟ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಥರ ರೌಂಡ್ ಶೇಪ್ ತೊಗೊಳ್ಳಿ, ಆವಾಗ ಬೇಗ ಕಟ್ ಮಾಡ್ಕೋಬೋದು. ನಂದು ಕಟ್ ಮಾಡಿದ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಒಂದು 5 ನಿಮಿಷ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಸ್ವಲ್ಪ ಬೇಯುತ್ತೆ. ಮತ್ತು ಇದನ್ನು ಮೊಸರು ಹಾಕಿದ್ಮೇಲೆ ಕುದಿಸಲ್ಲ, ಹಂಗಾಗಿ ಫಸ್ಟೇ ಬೇಯಿಸ್ಕೊತಿದ್ದೀನಿ. ಇವಾಗ ಮತ್ತೆ ಕ್ಲಿಯರಿಟಿಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಡಲೆ ಮತ್ತು ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಕ್ಯಾಮ್ರಾ ಇಟ್ಕೊಂಡು ಹಾಕ್ಕೊಂಡ್ರೆ ಅಷ್ಟು ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ, ಹಂಗಾಗಿ ಶೇಕ್ ಆಗ್ತಿದೆ ಫೋನು. ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಬ್ಕೊಂಬರೋಣ ಫ್ರೆಂಡ್ಸ್. ಈಗ ಒಂದ್ಸರಿ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಒಂಚೂರು, ಅದನ್ನು ಸತ 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟಿದ್ದೆ. ಈಗ ಅದನ್ನು ಸತ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಐಟಮ್ಸ್ ಹಾಕಿ ರುಬ್ಕೊಂಬರಬೇಕು. ಕಾಯಿ ನೋಡಿ ಅಷ್ಟೊತ್ತಿಗೆ ಸೋರೆಕಾಯಿ ಸತ ಬೆಂದಿತ್ತು. ಇವಾಗ ರುಬ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ರುಬ್ಬಿದ್ದೆಲ್ಲ ಆಯಿತು, ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೆ, ಅದರಲ್ಲಿ ಒಂದು 1/4 ಲೀಟ್ರಷ್ಟು ಹಾಕ್ತಾಯಿದ್ದೀನಿ. ಇಬ್ಬರಿಗೆ ಒಂದು 1/4 ಲೀಟ್ರಷ್ಟು ಹಾಕಿದ್ರೆ ಸಾಕು. ಮತ್ತು ಇದನ್ನು ಬಿಸಿ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಸಾಂಬಾರು ಬಿಸಿ ಮಾಡಿದ್ರೆ ಸಾಂಬಾರು ಒಡೆದೋಗೋ ಥರ ಅನಿಸುತ್ತೆ. ಮತ್ತು ಇವಾಗ ಮೊಸರು ಎಲ್ಲ ಆರಿದ್ಮೇಲೆ ಸಾಂಬಾರೆಲ್ಲ ಆರಿದ್ಮೇಲೆ ಹಾಕಬೇಕಾಗುತ್ತೆ. ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ರುಬ್ಬಿದ್ದೆಲ್ಲ ಮುಗ್ದಿದೆ, ಸೋರೆಕಾಯಿ ಸತ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಬೇಯಿಸತ ಆಗಿದೆ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಕಾಯೋಕ್ಕೆ. ಒಂದು ಪಾತ್ರೆ ಇಟ್ಬಿಟ್ಟು ಕಾಯೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಫ್ರೆಂಡ್ಸ್. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಕರಿಬೇವು, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಸತ ಸೇರಿಸ್ಕೊಳ್ಳಿ. ನನಗೆ ಸಾಂಬಾರು ಆಲ್ರೆಡಿ ಖಾರ ಜಾಸ್ತಿ ಆಗುತ್ತೆ, ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ಮೇಲೆ ಹಾಗಾಗಿ ಖಾರ ಇರುತ್ತೆ. ಹಾಗಾಗಿ ಮತ್ತೆ ನಾನು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತೀನಿ ಫ್ರೆಂಡ್ಸ್. ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಮಜ್ಜಿಗೆ ಸಾಂಬಾರಿಗೆ. ನಾನಿವಾಗ ಎಲ್ಲ ತರಕಾರಿ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಎಲ್ಲರಿಗೂ ನಂದೊಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ತೀರಾ 1 ನಿಮಿಷ 2 ನಿಮಿಷ ನೋಡ್ಬಿಟ್ಟು ಹೋಗ್ತೀರಾ ಫ್ರೆಂಡ್ಸ್. ಪ್ಲೀಸ್ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ಫ್ರೈ ಸತ ಆಯಿತು. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಸತ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲ ಸತ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸಾಲ್ಟ್ ಸತ ಸೇರಿಸ್ಕೊಂಡಿದ್ದೀನಿ. ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು. ಮತ್ತು ಮೊಸರು ಹಾಕಿದ್ಮೇಲೆ ಕುದಿಸೋಕ್ಕಾಗಲ್ಲ, ಇವಾಗ ಕುದಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಸಾಂಬಾರು ಫ್ರೆಂಡ್ಸ್. ಇವಾಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಮುಂಚೆನೇ ಮೊಸರು ಆ್ಯಡ್ ಮಾಡೋದ್ರಿಂದ ಸಾಂಬಾರು ಒಡೆಯೋ ಚಾನ್ಸಸ್ ಇರುತ್ತೆ. ಒಡೆದ್ರೆ ಸಾಂಬಾರು ಗಟ್ಟಿ ಬರೋಲ್ಲ, ನೀರು ಥರ ಅನಿಸುತ್ತೆ. ಹಾಗಾಗಿ ಫುಲ್ಲು ಕೂಲಾಗಲಿ ಆಮೇಲೆ ಹಾಕೋಣ. ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ಸೌರೆಕಾಯಿನ ಎತ್ತಿಟ್ಕೊಂಡಿದ್ದೆ ಪಲ್ಯ ಮಾಡ್ಕೊಳ್ಳೋಣ ಅಂತ. ಇವಾಗ ಪಲ್ಯ ಮಾಡೋಕ್ಕೆ ಇವಾಗ ಬಾಣಲಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕಿ ಮಾಡಬೇಕಾಗಿತ್ತು, ಬಟ್ ನನಗೆ ಅಡುಗೆ ಮಾಡೋ ಟೈಮಲ್ಲಿ ಪಾಪು ಹಠ ಮಾಡ್ತಿದ್ದ, ಹಂಗಾಗಿ ನನಗೆ ಹಾಕೋಕ್ಕೆ ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಲಾಸ್ಟಲ್ಲಿ ಜ್ಞಾಪಕ ಬಂತು, ಮತ್ತು ಇನ್ನೇನು ಹಾಕೋದು ಅಂತ ಸುಮ್ಮನಾದೆ. ಇವಾಗ ಎಣ್ಣೆ ಸತ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹೆಂಗೇನು ಫ್ರೆಂಡ್ಸ್, ಬೆಳಗ್ಗಿಂದ ಸುಮ್ಮನೆ ಇರ್ತಾನೆ, ಆವಾಗ ನಾನು ವೀಡಿಯೋ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊತೀನಿ. ಆ ಟೈಮಲ್ಲಿ ಎತ್ಕೊಂತ ಈ ಥರ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ ಅವನು. ಇವಾಗ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಒಂದು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ಸತ ಸೇರಿಸ್ಕೊತಾ ಇದ್ದೀನಿ.
ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಪಲ್ಯ ಚಪಾತಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅನಿಸುತ್ತೆ. ಒಂದ್ಸತಿ ನೀವು ಮಾಡಿ ಟ್ರೈ ಮಾಡಿ. ತುಂಬ ಜನ ಮಾಡ್ತಾರೆ. ಸೋರೆಕಾಯಿ ಕೂಲ್ ಐಟಮ್ಸ್ ಮತ್ತು ತಂಪಾಗಿರುತ್ತೆ ಮತ್ತು ಚಪಾತಿ ಹೀಟಾಗಿ ಹಂಗಾಗಿ ಎರಡು ಕಾಂಬಿನೇಷನ್ ಸರಿಯಾಗುತ್ತೆ. ಒಂದು ಹೀಟು ಮತ್ತು ಒಂದು ಕೋಲ್ಡ್ ಸೇರಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಎರಡೂ ಕೋಸು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ಹೂಕೋಸು ಸ್ವಲ್ಪ ಹೀಟು ಜಾಸ್ತಿ ಮತ್ತು ಚಪಾತಿ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ. ಒಂದು ಇಲ್ಲ ಹೆಸ್ರು ಕಾಳು ಪಲ್ಯ ಈ ಥರ ಮಾಡಿಕೊಂಡು ಸ್ವಲ್ಪ ಚಪಾತಿ ಮಾಡಿದಾಗ ತಂಪಾಗಿರೋ ಈ ಐಟಮ್ಸ್ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಟೊಮೊಟೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೋರೆಕಾಯಿ ಆ್ಯಡ್ ಮಾಡಾದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಒಬ್ಬೊಬ್ಬರು ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಸೋರೆಕಾಯಿ ಆ್ಯಡ್ ಮಾಡ್ಕೊಳ್ತೀನಿ. ಸೋರೆಕಾಯಿ ಎಣ್ಣೆಲಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗೂ ಬೆಂದಿರುತ್ತೆ. ಇಲ್ಲ ಟೊಮೊಟೊ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಬೇಯಿಸ್ಕೊತೀನಿ ಅಂದರೆ ಬೇಯೋಕ್ಕೆ ಟೈಮ್ ಆಗುತ್ತೆ. ಒಂದು ಸತಿ ಈ ಥರ ಮಾಡಿ ನೋಡಿ, ತುಂಬ ಬೇಗ ಏನೇ ಆಗಲಿ ಬೇಯುತ್ತೆ ಫ್ರೆಂಡ್ಸ್. ಟೊಮೊಟೊ ಹುಳಿವಿತ್ತಂದರೆ ಸ್ವಲ್ಪ ಬೇಯೋದು ಕಷ್ಟ ಅನಿಸುತ್ತೆ. ಎಣ್ಣೆಲಿ ಅದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗೂ ಇರುತ್ತೆ. ಈಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪೆಲ್ಲ ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಸೋರೆಕಾಯಿ ಬೇಯಿಸಿರೋದ್ರಿಂದ ಬೇಗನೆ ಅದು ರೆಡಿ ಆಗುತ್ತೆ ಫ್ರೆಂಡ್ಸ್. 5 ನಿಮಿಷ ಬೇಯಿದ್ರೆ ಸಾಕು. ಇವಾಗ ಒಂದು ಸೀಕ್ರೆಟ್ ಮಸಾಲ ಹಾಕಿದ್ದೆ, ಅದಕ್ಕೆ ಮ್ಯಾಗಿ ಮಸಾಲ ಆ್ಯಡ್ ಮಾಡಿದ್ದೀನಿ. ಅದು ವಿಡಿಯೋ ಆಗಿಲ್ಲ ಫ್ರೆಂಡ್ಸ್, ಬಟ್ ಮ್ಯಾಗಿ ಮಸಾಲ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ನಾನು. ಈಗ ಸಾಂಬಾರು ಸ್ವಲ್ಪ ಕೂಲಾಗಿದೆ ಫ್ರೆಂಡ್ಸ್. ಆರಿ ತಣ್ಣಗಾದಾದಮೇಲೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಮೊಸರು ಸಾಂಬಾರು ಮಾಡೋದು. ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ, ಇಲ್ಲಾಂದರೆ ಅಶಂಬ್ರ ಅಂತ ಹೇಳ್ತಾರೆ. ಈ ಥರ ಮಾಡಿದರೆ ಒಳ್ಳೆ ಬ್ರಾಹ್ಮಣ ಶೈಲಿಯ ಅಶಂಬ್ರ ಸಾಂಬಾರು ರೆಡಿ ಆಯಿತು. ನಾನು ಚಪಾತಿ ಸಹಿತ ಮಾಡ್ಕೊಂಡಿದ್ದೀನಿ. ಸೋರೆಕಾಯಿ ಪಲ್ಯ, ಚಪಾತಿ ಇವತ್ತು ನೈಟ್ ಊಟಕ್ಕೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೋರೆಕಾಯಿ ಪಲ್ಯ ಅವ್ರು ಮಾತ್ರ ಸಖತ್ತಾಗಿತ್ತು. ನಮ್ಮ ಯಜಮಾನರಿಗೆ ಮತ್ತು ನಮ್ಮ ಪಾಪುಗೆ ಜಾಸ್ತಿ ಹೀಟಾಗಿದೆ, ಹಾಗಾಗಿ ಅವನಿಗೆ ಸೋರೆಕಾಯಿ ಸಾಂಬಾರು ಸ್ವಲ್ಪ ಬನಾನ ಎಲ್ಲ ಕೊಡ್ತಾಯಿದ್ದೀನಿ. ಇವಾಗ ರೈಸ್ ಸಹಿತ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ಊಟ ಮಾಡೋಣ ಅಂತ ಹಾಕ್ಕೊತಿದ್ದೀನಿ. ನೈಟು ಸ್ವಲ್ಪ ಊಟ ಎಲ್ಲ ಕಮ್ಮಿ ಮಾಡಿರೋದ್ರಿಂದ 2 ಚಪಾತಿ, ಸ್ವಲ್ಪ ರೈಸ್, ಸ್ವಲ್ಪ ಪಲ್ಯನ ಜಾಸ್ತಿ ಕ್ವಾಂಟಿಟಿ ತೊಗೊಬೋದು ಫ್ರೆಂಡ್ಸ್. ಪಲ್ಯನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ರೆ ನಮ್ಮದು ಹೊಟ್ಟೆ ಸ್ವಲ್ಪ ತುಂಬುತ್ತೆ, ಮತ್ತು ಊಟ ಬೇಕು ಅಂತ ಏನು ಅನಿಸಲ್ಲ. ಹಂಗಾಗಿ ನಾನು ಇವಾಗ ಚಪಾತಿ ಪಲ್ಯ ತೊಗೊಂಡಿದ್ದೀನಿ. ನಮ್ಮ ಯಜಮಾನ್ರು ಚಪಾತಿ ತಿಂದಿಲ್ಲ ಇವತ್ತು, ರೈಸ್ ಅಷ್ಟೇ ತಿಂತಿದ್ದಾರೆ. ಈ ವಿಡಿಯೋ ನಾನು ಇಲ್ಲಿಗೆ अगले हफ्ते मिलते हैं. ओके चलो, थैंक यू, लव लव.